ದ ಡೈಲಿ ಬ್ರೀಫ್ನ ಇವತ್ತಿನ ಸಂಚಿಕೆಯಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತಹ 3 ಟಾಪಿಕ್ಸ್ ಬಗ್ಗೆ ನಾನು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ. ನಂಬರ್ 1, ಭಾರತದ GDP ನಂಬರ್ಸ್ ನಮಗೆ ನಿಜವಾದ ಚಿತ್ರವನ್ನ ಕೊಡ್ತಿದ್ಯಾ? ಹಾಗೆ GDP ನಂಬರ್ಸ್ಗಳು ನಮ್ಮನ್ನ ದಾರಿ ಏನಾದರೂ ತಪ್ಪಿಸ್ತಿದ್ಯಾ? ನಂಬರ್ 2, EV 297 ಕೋಟಿ ಸಬ್ಸಿಡಿಯನ್ನ ವಂಚನೆ ಮಾಡಿದೆ. ಈ 3 EV ಮ್ಯಾನುಫ್ಯಾಕ್ಚರ್ಸ್ನ ಈ ಫ್ರಾಡ್ ಕೇಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ನಂಬರ್ 3, ಇಂಟೆಲ್ ಈ ಗ್ಲೋಬಲ್ ಸೆಮಿಕಂಡಕ್ಟರ್ ವಾರ್ನ US ಯಾವ ರೀತಿ ಸ್ಯಾಂಕ್ಷನ್ ಮಾಡ್ತಿದೆ ಹಾಗೆ ಶೇಪ್ ಮಾಡ್ತಿದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ಹಣಕಾಸಿನ ವಿಚಾರವನ್ನ ನಾನು ನಿಮಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಬುಧವಾರ ಡಿಸೆಂಬರ್ 4ನೇ ತಾರೀಕು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳ್ಬೋದು. ಹಾಗೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ನ ಫಾಲೋ ಮಾಡಿ. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ನಿಮ್ಗೆ ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ಸ್ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ತಡ ಮಾಡದೆ ಕಾರ್ಯಕ್ರಮವನ್ನ ಶುರು ಮಾಡೋಣ. ಯಾಕೆ 2011 ಮತ್ತೆ 12ರಿಂದ ನಾವೇನಾದ್ರೂ ನೋಡ್ತಿದೀವಿ ಅಂತಂದ್ರೆ 2022 ಹಾಗೂ 23ರವರೆಗೆ GDP ಲೆಕ್ಕಾಚಾರ ಮಾಡಬೇಕು ಅಂತಂದ್ರೆ ಸರ್ಕಾರವು ಒಂದು ಮೂಲ ವರ್ಷವನ್ನೇ ಬದಲಾಯಿಸ್ತದೆ. ಈ ಮೂಲ ವರ್ಷ ಅಂತಂದ್ರೆ ಏನು? ಓವರ್ ಟೈಮ್ಲಿ ನಾವು ನೋಡಿದಾಗ ಆರ್ಥಿಕ ಡೇಟಾವನ್ನ ಕಂಪೇರ್ ಮಾಡ್ತಿದೀವಿ ಅಂತಂದ್ರೆ ಸಹಾಯ ಮಾಡುವಂತಹ ಈ ಆರಂಭಿಕ ಹಂತವಾಗಿ ಯಾವ ರೀತಿ ಬರುತ್ತೆ. ಆದ್ರೆ ಇದು ಕೇವಲ GDPಯನ್ನ ಅಪ್ಡೇಟ್ ಮಾಡಿರುವಂತಹ ಇನ್ಫ್ಲೇಷನ್ನ. ಇದನ್ನ CPI ಅಂತಾನೂ ಕೂಡ ಕರಿತೀವಿ. ಫ್ಯಾಕ್ಟರಿ ಉತ್ಪಾದನೆ IIP ಅಂತ ಕರಿತೀವಿ. ಅದರ್ ಕೀ ಸ್ಟ್ಯಾಟಿಸ್ಟಿಕ್ಸ್ ಸಚ್ ಆಸ್ ಹೋಲ್ಸೇಲ್ ಪ್ರೈಸಸ್ ಅದನ್ನ WPI ಅಂತ ಕರಿತೀವಿ. ಹಾಗೆ ಪ್ರೊಡ್ಯೂಸರ್ ಪ್ರೈಸಸ್ PPI ಅಂತಾನೂ ಕೂಡ ಕರಿತೀವಿ. ಇದೆಲ್ಲನೂ ಕೂಡ ಒಂದು ನ್ಯೂ ಬೇಸ್ ಇಯರ್ಗೆ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಈ ಒಂದು ಬದಲಾವಣೆ ಏನಿದೆ ಇದನ್ನ ಸರಿಯಾಗಿ ಮಾಡಲಾಗ್ತಿದ್ಯಾ ಅಂತ ನಾವೇನಾದ್ರೂ ಖಚಿತ ಮಾಡ್ಕೊಳ್ಬೇಕು ಅಂತಂದ್ರೆ MOSPI ಸಲಹಾ ಸಮಿತಿಯನ್ನ ಸ್ಥಾಪನೆ ಮಾಡಬೇಕು. ಈ ಗುಂಪಿನಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು, ಭಾರತೀಯ ರಿಸರ್ವ್ ಬ್ಯಾಂಕ್, ವಿಶ್ವವಿದ್ಯಾಲಯಗಳು ಹಾಗೆ ರಿಸರ್ಚರ್ಸ್ ಮತ್ತೆ ಎಕ್ಸ್ಪರ್ಟ್ಸ್ ಕಡೆಯಿಂದನೂ ಕೂಡ ಸಲಹೆಯನ್ನ ತಗೊಳ್ತಾರೆ. ಈ ಒಂದು ಹೊಸ ವ್ಯವಸ್ಥೆಗೆ ನಾವು ಡೇಟಾ ಏನಾದ್ರೂ ಕಲೆಕ್ಟ್ ಮಾಡಬೇಕು ಹಾಗೆ ಅನಲೈಸ್ ಮಾಡಬೇಕು ಅಂತಂದ್ರೆ ಉತ್ತಮವಾದ ಮಾರ್ಗಗಳು ಯಾವುದು ಅಂತಾನೂ ಕೂಡ ಕಂಡುಹಿಡಿಯೋದು ಒಂದು ದೊಡ್ಡ ಕೆಲಸ ಅಂತ ಹೇಳ್ಬೋದು. ಈ ಎಲ್ಲಾ ಪ್ರಶ್ನೆಗಳು ಒಂದು ಗುಂಪನ್ನ ಹುಟ್ಟು ಹಾಕುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದನ್ನ ಯಾಕೆ ಮಾಡ್ತಾರೆ ನಾವು ಇದನ್ನ ಮೊದಲಿಗೆ ತಿಳ್ಕೊಳ್ಬೇಕು. ನಾನಿವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ತಾ ಹೋಗ್ತೀನಿ. ಮೊದಲನೇದು, ಪ್ರತಿ ಬಾರಿ ನಾವು ಒಂದು ನಿಜವಾದ GDP ಬೆಳವಣಿಗೆನ ಲೆಕ್ಕ ಹಾಕ್ತಿದೀವಿ ಅಂತಂದ್ರೆ ಅದರ ಗುರಿ ತುಂಬಾ ಸರಳವಾಗಿರುತ್ತೆ. ಈಗ ನಮ್ಮ ಆರ್ಥಿಕತೆ ನಿಜವಾಗ್ಲೂ ಎಷ್ಟು ಬೆಳೆದಿದೆ ಅಂತ ತಿಳ್ಕೋಬೇಕು ಅಂತಂದ್ರೆ ನಾವು ಪ್ರತಿಯೊಂದನ್ನು ಕೂಡ ರಿಸರ್ಚ್ ಮಾಡ್ತೀವಿ. ವಸ್ತುಗಳ ಮೇಲೆ ಹೆಚ್ಚು ದುಬಾರಿಯಾದಂತಹ ಕಾರಣದಿಂದನ ಅಥವಾ ನಾವು ಹೆಚ್ಚು ವಸ್ತುಗಳನ್ನ ಉತ್ಪಾದನೆ ಮಾಡೋದ್ರಿಂದನ ಮತ್ತೆ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ನಾವು ಏನ್ ಹೇಳ್ತೀವಿ ಇದನ್ನ ನಾವು ಸಾಗಾಣಿಕೆ ಮಾಡೋದ್ರಿಂದನ ಇದನ್ನೆಲ್ಲನೂ ಕೂಡ ಲೆಕ್ಕಾಚಾರ ಮಾಡಿದಾಗ ಇನ್ಫ್ಲೇಷನ್ ಫ್ರಮ್ ಈಕ್ವೇಷನ್ ಅಂತಾನೂ ಕೂಡ ನಾವು ತೆಗೆದುಕೊಳ್ಬಹುದು. ಮತ್ತೆ ಅದನ್ನ ನಾವು ಯಾವ ರೀತಿ ಮಾಡಬೇಕು, ಅದು ಒಂದು ಮೂಲ ವರ್ಷವನ್ನ ನಾವೇನಾದ್ರೂ ಕಲೆಕ್ಟ್ ಮಾಡ್ಕೊಳ್ತೀವ. ಇದಕ್ಕೊಂದು ಸಿಚುವೇಶನ್ ತಗೊಳ್ಳೋಣ. 2011 ಮತ್ತೆ 12 ಇಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಬೆಲೆಗಳು ಏನಾಯ್ತು ಅಂತಂದ್ರೆ ಆ ಮೂಲ ವರ್ಷದಲ್ಲಿ ಇದ್ದಕ್ಕಿದ್ದ ಹಾಗೆ ತುಂಬಾ ಜಾಸ್ತಿ ಆಗೋಯ್ತು. ಸಾಕಷ್ಟು ಸರಳ ರೀಸನ್ ಅಂತ ಅನ್ಕೊಳ್ಬಹುದು, ಆದ್ರೆ ಕ್ಯಾಚ್ ಇಲ್ಲಿದೆ. ಇದರ ಸಂಪೂರ್ಣ ಆರ್ಥಿಕತೆ ಸೆಟಪ್ ಏನಿದೆ ಇದು 2011 ಅಲ್ಲಿ ಒಂದು ಆರ್ಟಿಫಿಷಿಯಲ್ ಆಗಿ ಮಾಡ್ದ ಹಾಗೆ ಕಾಣ್ತಾ ಇದೆ. ಹಾಗೇನೆ ಸ್ಪಾಯ್ಲರ್ ಅಲರ್ಟ್ ಅಂತಾನೂ ಹೇಳ್ಬೋದು. ದಟ್ಸ್ ನಾಟ್ ದ ಕೇಸ್. ಸೇವೆಗಳನ್ನ ನಾವು ತಗೊಳ್ತಿದೀವಿ ಅಂತಂದ್ರೆ ಅಂದ್ರೆ ಸಿಗ್ತಿರುವಂತಹ ಸರ್ವಿಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ 2011 ಅಲ್ಲಿ ಈ ಸೇವೆಗಳು ಈಗಾಗಲೇ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಆದ್ರೆ ಅಂದಿನಿಂದ ಇವತ್ತು ನಾವೇನಾದ್ರೂ ಮಾತಾಡ್ಬೇಕು ಅಂತಂದ್ರೆ ಇದರ ಒಂದು ಬೃಹತ್ ಪ್ರಮಾಣದಲ್ಲಿ ಬೆಳೆದಿರೋದನ್ನ ನಾವು ನೋಡ್ಬೋದು. ಆದ್ರೂ 2011 ಅಲ್ಲಿ ಬೆಲೆಗಳನ್ನ ಬಳಸ್ಕೊಂಡು ಇಂದಿನ GDP ಅದನ್ನ ಲೆಕ್ಕ ಹಾಕ್ತು ಅಂತಂದ್ರೆ ನಾವು ಇನ್ನೂ ದೊಡ್ಡ ಸೇವೆಗಳಿಗೆ 2011ರ ಒಂದು ಆವೃತ್ತಿಯೊಂದಿಗೆ ಅಂಟಿಕೊಂಡಿದೀವಿ ಅಂತಾನೂ ಕೂಡ ಹೇಳ್ಬೋದು. ಇದರ ಅರ್ಥ ನಾವು ಅದನ್ನ ಕಡಿಮೆ ಮಾಡ್ತಿದೀವಾ ಅಥವಾ ವ್ಯಾಲಿಡೇಟಿಂಗ್ ರೀಸನ್ ಕೊಡ್ತಿದೀವಾ ಅನ್ನೋದು ಖಂಡಿತವಾಗ್ಲೂ ಅಲ್ಲ. ಸೇವೆಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ವಲಯಗಳಿಂದ ವೇಗವಾಗಿ ಬೆಳೀತಾ ಇದೆ. ಆದ್ರೆ ಇದು GDP ಲೆಕ್ಕಾಚಾರವನ್ನ ಖಂಡಿತವಾಗ್ಲೂ ನಮಗ್ ಕೊಡ್ತಾ ಇದೆಯಾ? ಈಗ ನಾವು ಮೂಲ ವರ್ಷದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ 2022ರಂತೆ ಹೆಚ್ಚು ಅಪ್ಡೇಟ್ ಆಗಿರುವಂತಹ ಲೇಟೆಸ್ಟ್ ವರ್ಷನ್ ಬಗ್ಗೆ ನೋಡೋಣ. GDP ಅನ್ನೋದನ್ನ ಹೋಲಿಸಿದಾಗ ಏನಾಗುತ್ತೆ ಅಂತಂದ್ರೆ ಇದು ಒಂದು ನಮ್ಗೆ ಎಕ್ಸಾಕ್ಟ್ ರೂಟ್ ಅನ್ನ ಕೊಡುತ್ತೆ. ಅಂದ್ರೆ ಸೇವೆಗಳು ಸರ್ವಿಸ್ ನಮ್ಮ ಒಂದು ಆರ್ಥಿಕತೆ ಯಾವ ರೀತಿ ಬೆಳೀತಿದೆ ಅದನ್ನ ನಾವು ಫಾಸ್ಟ್ ಎವಾಲ್ವಿಂಗ್ ಸೆಗ್ಮೆಂಟ್ಸ್ ಅಂತಾನೂ ಕೂಡ ಹೇಳ್ಬೋದು. ಅಂದ್ರೆ ಅಂತಿಮವಾಗಿ ಇದರಿಂದ ನಮ್ಗೆ ಏನಾದ್ರೂ ಮುನ್ನಡೆಯನ್ನ ತಗೊಳ್ತಾ ಇದೀವಾ? ಇದೆಲ್ಲದರಿಂದ ಟೇಕ್ ವೇ ಏನು? ಈಗ ಹಿಂದಿನ ವರ್ಷಕ್ಕೆ ಅಂಟ್ಕೊಂಡಿರುವಂತಹ ಆರ್ಥಿಕತೆ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಇಟ್ ಗಿವ್ಸ್ ಅನ್ ಔಟ್ಡೇಟೆಡ್ ಅಂಡ್ ಮಿಸ್ಲೀಡಿಂಗ್ ಅಪಿಯರೆನ್ಸ್ ಅಂತ ಹೇಳ್ಬೋದು.
ಇನ್ನು ಇನ್ವೆಸ್ಟರ್ಸ್ ಮಾತ್ರ ಅಲ್ಲದೆ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಈ ಡೇಟಾ ಡಿಪೆಂಡ್ ಆಗಿರುವಂತದ್ದು ಪಾಲಿಸಿ ಮೇಕರ್ಸ್ಗೂ ಕೂಡ ಇರುತ್ತೆ. ಸೊ ಇದೆಲ್ಲನೂ ಕೂಡ ಕೆಟ್ಟ ಸುದ್ದಿಯಾಗಿದೆ ಅಲ್ವಾ. ಮತ್ತೆ ಎಲ್ಲಾ GDP ಲೆಕ್ಕಾಚಾರಗಳ ಬಗ್ಗೆ ನಾವು ನೋಡ್ತಿದೀವಿ ಅಂತಂದ್ರೆ ಟೀಕೆಗಳು ಸಹ ಜಾಸ್ತಿ ಬರ್ತಿತ್ತು. ಅಂದ್ರೆ ಕಂಪ್ಲೇಂಟ್ಸ್ ಎವ್ರಿ ಡೇ ಜಾಸ್ತಿ ಆಗ್ತಾನೆ ಹೋಗ್ತಿತ್ತು. ಸೊ ಇದೇ ನಿಜವಾದ ಸಮಸ್ಯೆ ಅಂತಾನೂ ಹೇಳ್ಬೋದು. ಇನ್ನು ನಮ್ಮ ಸರ್ಕಾರವು 2004 ಹಾಗೂ 5ರಿಂದ 2011 ಮತ್ತೆ 12ಕ್ಕೆ ಬದಲಾದಾಗ 2015 ಮತ್ತೆ 16ರಲ್ಲಿ ಕೊನೆಯ ಒಂದು ಮೂಲ ವರ್ಷದ ಅಪ್ಡೇಟ್ ಅನ್ನ ಸಂಭವಿಸಿದೆ. ಅಂದ್ರೆ ಅಬೌಟ್ ನ್ಯೂ ಮೆಥಡ್ಸ್ ಯೂಸ್ಡ್ ಬೈ ಮೆನಿ ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು. ಈ ಒಂದು ಅನ್ಈಸಿನೆಸ್ ನ ಪ್ರತಿಯೊಬ್ರು ಸಹ ವ್ಯಕ್ತಪಡಿಸಿದ್ದಾರೆ. ನಿಮ್ಗಾಗಿ ಕೆಲವು ಹೈಲೈಟ್ ಗಳನ್ನ ನಾನು ತೋರಿಸ್ತೀನಿ. ಈಗ ಅರವಿಂದ್ ಸುಬ್ರಹ್ಮಣ್ಯಂ ಮಾಜಿ ಮುಖ್ಯ ಆರ್ಥಿಕ ಸಲಹೆಗಾರ ಅಂತ ಹೇಳ್ಬೋದು, ರಾಜೇಶ್ವರಿ ಸೇನ್ ಗುಪ್ತಾ ಪ್ರಸಿದ್ಧ ಪ್ರೊಫೆಸರ್ ಅಂತಾನೂ ಕೂಡ ಹೇಳ್ಬೋದು. ಮತ್ತೆ ಇವರೆಲ್ಲರೂ ಕೂಡ ನಿಜವಾಗ್ಲೂ ಅನುಭವಿಸಿರುವಂತಹ ಸಮಸ್ಯೆಗಳು ಇಲ್ಲಿದೆ ನೋಡಿ. ನಂಬರ್ 1, ಪ್ರಾಬ್ಲಮ್ಸ್ ವಿತ್ ಡಿಫ್ಲೇಟರ್. ಈಗ ಫಾರ್ ಇನ್ಫ್ಲೇಷನ್ಗೆ ಸರಿ ಹೊಂದಿಸ್ಬೇಕು ಅಂತ ಜಾಗತಿಕವಾಗಿ ನಾವು ನೋಡಿದ್ರೆ ಅಂದ್ರೆ ಗ್ಲೋಬಲ್ ಆಗಿ ನೋಡಿದ್ವಿ ಅಂತಂದ್ರೆ ಈ ಮ್ಯಾನುಫ್ಯಾಕ್ಚರರ್ ಯಾರೆಲ್ಲ ಇರ್ತಾರೆ ಅವರು ಭಾರತನೇ ಯೂಸ್ ಮಾಡಿರುವಂತಹ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ WPI ಇನ್ಸ್ಟೆಡ್ ಆಫ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ PPI. ಸಮಸ್ಯೆ WPI ತೈಲದಂತಹ ಈ ಸರಕುಗಳ ಬೆಲೆಗಳ ಮೇಲೆ ಕೇಂದ್ರೀಕರಣ ಆಗುತ್ತೆ ಅಂತ ಅನ್ಕೊಳ್ಳಿ. ಆಗ ಸೇವೆಗಳು ಸಂಪೂರ್ಣವಾಗಿ ಕಳೆದೋಗತ್ತೆ. ಇದನ್ನ ನಾವು ನೋಡಿದಾಗ ಭಾರತೀಯ ಆರ್ಥಿಕತೆಯ ಮೇಲೆ ಪ್ರಾಬಲ್ಯ ಹೊಂದಿದೆ ಅಂತಾನೂ ಹೇಳ್ಬೋದು. ಇದ್ರ ಅರ್ಥ GDP ಬೆಳವಣಿಗೆ ಏನಿದೆ ಇದು ರಾ ಮೆಟೀರಿಯಲ್ಸ್ ಮೇಲೆ ಹರಿದಾಡ್ತಿರತ್ತಾ ಅಥವಾ ಕಡಿಮೆ ಅಂದಾಜನ್ನ ನಾವು ಮಾಡ್ಕೊಳ್ಬಹುದಾ. ನಂಬರ್ 2, MCA 21 ಡೇಟಾಬೇಸ್ ಡೈಲಮಾ. ಈಗ ಖಾಸಗಿ ಕಂಪನಿಗಳ ಪ್ರೈವೇಟ್ ಕಂಪನಿಗಳ ಉತ್ಪಾದನೆಯನ್ನ ನಾವು ಅಂದಾಜ್ ಮಾಡ್ತಿದೀವಿ ಅಂತಂದ್ರೆ ಸರ್ಕಾರ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಂದ್ರೆ MCA 21 ಡೇಟಾಬೇಸ್ ಅನ್ನ ಡಿಪೆಂಡ್ ಮಾಡ್ಕೊಂಡಿರುತ್ತೆ. ಕ್ಯಾಚ್ ಇಲ್ಲಿದೆ. ಎಲ್ಲಾ ಕಂಪನಿಗಳನ್ನ ನಾವು ಒಂದು ಡೇಟಾ ಏನಿರುತ್ತೆ ಅದನ್ನ ಸ್ಮಾಲ್ ಸ್ಯಾಂಪಲ್ ಇಂದ ರೆಪ್ರೆಸೆಂಟ್ ಮಾಡಲಾಗತ್ತೆ. ಅಂದ್ರೆ ಅದರ ಎಕ್ಸಾಂಪಲ್ ಇನ್ಆಕ್ಟಿವ್ ಆಗಿದೆಯಾ ಅಥವಾ ಶೆಲ್ ಕಂಪನೀಸ್ಗೆ ಒಳಗೊಂಡಿದೆಯಾ ಅಂತ. ಈ ಬೆಳವಣಿಗೆಗಳು ನಿಜವಾಗ್ಲೂ ಎಷ್ಟಿರುತ್ತೆ? ದೇ ಲುಕ್ ಸೋ ರೋಸಿಯರ್. ನಂಬರ್ 3, ಮಿಸ್ ಜಡ್ಜಿಂಗ್ ದಿ ಅನ್ಆರ್ಗನೈಸ್ ಸೆಕ್ಟರ್. ಈಗ ಅನ್ಆರ್ಗನೈಸ್ ಸೆಕ್ಟರ್ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತಂದ್ರೆ GDP ನಂಬರ್ಸ್ಗಳು ಈ ಒಂದು ಹಳತಾದಂತಹ ಸೂಚಿಕೆಗಳನ್ನ ಆಧಾರಿತ ಮಾಡ್ಕೊಂಡಿರುತ್ತೆ. ಈಗ ಆರ್ಗನೈಸ್ ಸೆಕ್ಟರ್ಗೂ ಮತ್ತೆ ಅನ್ಆರ್ಗನೈಸ್ ಸೆಕ್ಟರ್ಗೂ ಬೇಕಾದಷ್ಟು ಡಿಫರೆನ್ಸ್ ಇದೆ. ಈಗ ಯಾವುದೋ ಒಂದು ಘಟಕದಲ್ಲಿ ಆರ್ಗನೈಸ್ ಸೆಕ್ಟರ್ ಬೆಳೀತಿದೆ ಅಂತ ಅನ್ಕೊಳ್ಳೋಣ. ಸಮಸ್ಯೆ ಇಲ್ಲಿದೆ ನೋಡಿ. ಡಿಮಾನಿಟೈಸೇಷನ್ ಮತ್ತೆ GST ತರ ಎಷ್ಟೊಂದು ಪ್ರಾಬ್ಲಮ್ಗಳು ಈ ಒಂದು ವಲಯಕ್ಕೆ ತೀವ್ರವಾಗಿ ಹೊಡಿತು ಅಂತ ಹೇಳ್ಬೋದು. ಆದ್ರೆ ಎಲ್ಲಾ ಪ್ರಾಬ್ಲಮ್ಗಳು ಲೀಡಿಂಗ್ ಟು ಇನ್ಫ್ಲೇಟೆಡ್ ಗ್ರೋತ್ ಎಸ್ಟಿಮೇಟ್ಸ್ ಅಂತ ಹೇಳ್ಬೋದು. ಇನ್ ಶಾರ್ಟ್ ನಾವು ಹೇಳ್ಬೇಕು ಅಂತಂದ್ರೆ ಇದೆಲ್ಲನೂ ಕೂಡ ನಮ್ಗೆ ದೊಡ್ಡ ಸರ್ಪ್ರೈಸ್ ಕೊಡಲ್ಲ. ಆದ್ರೆ ನಮ್ಮ GDP ನಂಬರ್ಸ್ಗಳು ನಿಜವಾಗ್ಲೂ ಭಾರತದ ಆರ್ಥಿಕತೆಯನ್ನ ಒಂದು ಪಿಕ್ಚರ್ ತೋರಿಸ್ತಿದ್ಯಾ ಅಥವಾ ನಮ್ಮನ್ನ ಫೂಲ್ ಮಾಡ್ತಿದ್ಯಾ? ಇದು ಎರಡು ರೀತಿಯಲ್ಲೂ ಕೂಡ ಹೇಳ್ಬೋದು. ಒಂದು, ಟೇಕ್ಸ್ ಕನ್ಸರ್ನ್ಸ್ ರೇಸ್ಡ್ ಬೈ ಎಕನಾಮಿಸ್ಟ್ ಅಂಡ್ ಅಕಾಡೆಮಿಕ್ಸ್ ಸೀರಿಯಸ್ಲಿ. ಹಾಗೆ GDP ಲೆಕ್ಕಾಚಾರಗಳನ್ನ ನಾವೇನಾದ್ರೂ ಎಕ್ಸಾಕ್ಟ್ಲಿ ನಂಬರ್ಸ್ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಲಾಂಗ್ ಸ್ಟ್ಯಾಂಡಿಂಗ್ ಪ್ರಾಬ್ಲಮ್ಸ್ಗೆ ಇವರು ಖಂಡಿತವಾಗ್ಲೂ ಫಿಕ್ಸ್ ಮಾಡ್ತಾರೆ. ಅಥವಾ ನಾವು ಪ್ರಸ್ತುತದ ವಿಧಾನಗಳ ಬಗ್ಗೆ ಹೇಳ್ತಿದ್ದೀವಿ ಅಂತಂದ್ರೆ ಈ ಒಂದು ನಂಬರ್ಸ್ ಏನಿದೆ ಅದನ್ನ ಡಬಲ್ ಮಾಡ್ತಾರೆ ಅಥವಾ ಎಂಡ್ ಮಾಡ್ತಾರೆ. ಇದೇ ಇದರ ರಿಯಾಲಿಟಿ. ಎರಡನೇ ಸ್ಟೋರಿ ಬಗ್ಗೆ ನಾವಿಲ್ಲಿ ಮಾತಾಡೋಣ. ಸರ್ಕಾರದ ಫೇಮ್ 2 ಏನಿದೆ ಇದರ ಯೋಜನೆಯಡಿಯಲ್ಲಿ ಇದ್ದಂತಹ ಸಬ್ಸಿಡಿಗಳನ್ನ ಇವರೆಲ್ಲರೂ ಕೂಡ ದುರುಪಯೋಗ ಪಡಿಸ್ಕೊಳ್ತಿದ್ದಾರಾ? ಹೌದು, ಈ ರೀತಿ ಒಂದು ಆರೋಪ ಕೂಡ ಬಂದಿದೆ. ಅಂದ್ರೆ ದ ಸೀರಿಯಸ್ ಫ್ರಾಡ್ ಇನ್ವೆಸ್ಟಿಗೇಷನ್ ಆಫೀಸ್ SFIO ಇವ್ರು ಏನ್ ಮಾಡಿದ್ದಾರೆ ಗೊತ್ತಾ? ದ 3 ಮೇಜರ್ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ರೇಡ್ ಮಾಡಿದ್ದಾರೆ. ಮ್ಯಾನುಫ್ಯಾಕ್ಚರರ್ಸ್ ಹೀರೋ ಎಲೆಕ್ಟ್ರಿಕ್, ಒಕಿನಾವಾ ಆಟೋಟೆಕ್ ಅಂಡ್ ಬೆನ್ಲಿಂಗ್ ಇಂಡಿಯಾ. ಹೌದು, ಇವೆಲ್ಲ ಕಂಪನೀಸ್ಗಳು ಸಹ ಈ ಒಂದು ಮೇಜರ್ ಫ್ರಾಡ್ ಕೇಸಲ್ಲಿ ಸಿಕ್ಕಾಕೊಂಡಿದೆ. ಸೊ ಬೇಸಿಕಲಿ ಒಂದು ಲೋಕಲೈಸೇಷನ್ ಪ್ರಾಜೆಕ್ಟ್ಸ್ ನ ಇವರು ವೈಲೇಟ್ ಮಾಡಿರುವಂತಹ ಒಂದು ಆರೋಪದ ಮೇಲೆ ಇವರನ್ನ ಅಟ್ಯಾಕ್ ಮಾಡಿದ್ದಾರೆ. ಈಗ 297 ಕೋಟಿ ಏನಿದೆ ಇದರ ಒಂದು ಅಲಿಗೇಷನ್ ಆರೋಪ ಈ ಕಂಪನಿ ಮೇಲೆ ಬಂದಿದೆ. ಈಗ ನಾವು ನಿರ್ದಿಷ್ಟ ಶೇಕಡವಾಗಿ ನೋಡ್ತಿದೀವಿ ಅಂತಂದ್ರೆ ಈ ಘಟಕಗಳು ದೇಶೀಯವಾಗಿ ಅಂದ್ರೆ ಮೂಲವಾಗಿ ಪಡಿಬೇಕು. ಈಗ ಇನ್ವೆಸ್ಟಿಗೇಟರ್ಸ್ ಏನ್ ಮಾಡಿದ್ದಾರೆ ಗೊತ್ತಾ? ಪ್ರೊಡಕ್ಷನ್ ರೆಕಾರ್ಡ್ಸ್ ಮತ್ತೆ ಡಿಜಿಟಲ್ ಡೇಟಾವನ್ನ ರೇಡ್ ಮಾಡಬೇಕಾದ್ರೆ ಸೀಸ್ ಮಾಡಿದ್ದಾರೆ. ಇಫ್ ದಿಸ್ ಸೌಂಡ್ಸ್ ಫೆಮಿಲಿಯರ್, ಇಟ್ಸ್ ನಾಟ್ ದಿ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಅಂದ್ರೆ ಫೇಮ್ 2 ಪ್ರಾಜೆಕ್ಟ್ ಏನಿದೆ ಈ ತರ ಒಂದು ಆರೋಪಗಳನ್ನ, ಅಬ್ಯೂಸ್ ಮತ್ತೆ ಕನ್ಫ್ಯೂಷನ್ ಅನ್ನ ತುಂಬಾ ಸತಿ ಫೇಸ್ ಮಾಡಿದೆ. ಅಂದ್ರೆ ಅಟ್ ದಿ ಹಾರ್ಟ್ ಆಫ್ ಕಾಂಟ್ರವರ್ಸಿ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಇದು ಒಂದು ಸೆಂಟ್ರಲ್ ಇಶ್ಯೂ ಅಂತಾನೂ ಕೂಡ ಹೇಳ್ಬೋದು. ಈಗ ಡೆಫಿನೇಷನ್ ಆಫ್ ಲೋಕಲೈಸೇಷನ್ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಒಂದು ಲೂಪ್ ಹೋಲ್ಸ್ ನ ಕಂಪನೀಸ್ ಗಳಿಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇದು ಹೇಳತ್ತೆ. ಇನ್ನು ಫೇಮ್ 2 ಏನನ್ನ ಸಾಧಿಸಬೇಕು ಅಂತ ಹೊರಟಿದೆ, ಇದರ ಡಿಸ್ಟ್ರಾಕ್ಷನ್ ಯಾವ ರೀತಿ ಆಯಿತು, ಭಾರತದ
ಇವಿ ಪರಿಸರ ವ್ಯವಸ್ಥೆ ಬಗ್ಗೆ ನಾವು ಹೇಳ್ತಿದೀವಿ ಅಂತಂದ್ರೆ ಇತ್ತೀಚಿನ ಡೆವಲಪ್ಮೆಂಟ್ ಅನ್ನ ನೋಡಿದಾಗ ಯಾವ ರೀತಿ ಆಗಿದೆ ಅನ್ನೋದನ್ನ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. 2015ರಲ್ಲಿ ಫೇಮ್ ಅಂದ್ರೆ ಹೈಬ್ರಿಡ್ ಮತ್ತೆ ಎಲೆಕ್ಟ್ರಿಕ್ ವಾಹನಗಳ ವೇಗದ ಅಡಾಪ್ಷನ್ ಮತ್ತು ತಯಾರಿಕೆ ಅಂತ ಹೇಳ್ಬೋದು. ಈ ಒಂದು ಸ್ಕೀಮ್ ಸ್ಟಾರ್ಟ್ ಆದ್ಮೇಲೆ 895 ಕೋಟಿಗಳ ಒಂದು ಸಾಧಾರಣ ಬಡ್ಜೆಟ್ ಹಾಗೆ ಸರಳ ಗುರಿಗಳೊಂದಿಗೆ ಬಂತು. ಅಂದ್ರೆ ಭಾರತೀಯ ಖರೀದಿದಾರರಿಗೆ ಯಾರೆಲ್ಲ ಇದನ್ನ ಪರ್ಚೇಸ್ ಮಾಡ್ತಾರೋ ಇವಿಗಳನ್ನ ಕೈಗೆಟುಕುವಂತೆ ಮಾಡಿದ್ರು. ಆದ್ರೆ ಎರಡನೇ ಹಂತದಲ್ಲಿ ಫೇಮ್ 2 ಏನ್ ಮಾಡ್ತು ಗೊತ್ತಾ, ದೊಡ್ಡ 10,000 ಕೋಟಿ ಬಡ್ಜೆಟ್ ನೊಂದಿಗೆ 2019ರಲ್ಲಿ ಪ್ರಾರಂಭ ಮಾಡ್ತು. ಇದು ಇವಿ ಅಳವಡಿಕೆಯನ್ನ ವೇಗಗೊಳಿಸಬೇಕು, ಅಂದ್ರೆ ಫಾಸ್ಟ್ ಆಗಿ ಹೋಗ್ಬೇಕು ಅನ್ನೋದು ಮಾತ್ರ ಅಲ್ಲದೆ ದೃಢವಾದ ದೇಶೀಯ ಉತ್ಪಾದನೆ ಏನೆಲ್ಲ ಇದೆ ಇದರ ಒಂದು ಪರಿಸರ ವ್ಯವಸ್ಥೆಯನ್ನ ಒಂದು ಗೋಲ್ ಮಾಡಿಕೊಂಡು ಹೊರಡಬೇಕು ಅನ್ನೋದು ಇವರ ಒಂದು ಅಚೀವ್ಮೆಂಟ್ ಆಗಿತ್ತು. ಆದ್ರೆ ಇಲ್ಲಿನ ವಿಷಯಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ತುಂಬಾ ಕನ್ಫ್ಯೂಸಿಂಗ್ ಆಗಿದೆ. ಅಂದ್ರೆ ತಯಾರಕರು ಯಾರೆಲ್ಲ ಸಬ್ಸಿಡಿಗಳನ್ನ ಪಡಿಬೇಕು ಅಂತ ಅನ್ಕೊಂಡಿರ್ತಾರೋ ಅವರ ಒಂದು ಪ್ರಮುಖ ಅವಶ್ಯಕತೆಗಳಲ್ಲಿ ಒಂದಾದಂತಹ ಸ್ಥಳೀಕರಣ, ಇದನ್ನ ಲೋಕಲೈಸೇಷನ್ ಅಂತ ನಾವು ಹೇಳ್ತೀವಿ. ಈಗ ವಾಹನದ ಘಟಕಗಳ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಮ್ಯಾಕ್ಸಿಮಮ್ ಯಾರೆಲ್ಲ ಇದನ್ನ ಉತ್ಪಾದನೆ ಮಾಡ್ತಾರೋ ಅದು ಭಾರತದಲ್ಲೇ ನಡೆಯುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಈ ಲೋಕಲೈಸೇಷನ್ಗೆ, ಸ್ಥಳೀಕರಣಕ್ಕೆ ಬೇರೆ ಬೇರೆ ಕಡೆಯಿಂದ ಬರುವಂತಹ ಸೋರ್ಸಸ್ ಏನಿರುತ್ತೆ ಅದು ತುಂಬಾ ಲಿಮಿಟ್ ಆಗಿರುತ್ತೆ. ಅಂದ್ರೆ 50% ಅಂತ ಮಾತ್ರ ನಾವು ಅನ್ಕೊಳ್ಬೇಕು. ಇದು ಇನ್ನು ಕ್ಯೂರಿಯಾಸಿಟಿನ ಜಾಸ್ತಿ ಮಾಡತ್ತೆ. ಅಂದ್ರೆ ಅಫಿಷಿಯಲ್ ಗೌರ್ಮೆಂಟ್ ಸೋರ್ಸಸ್ ಎಲ್ಲ ಏನಿದೆ ಅದು ಒಂದು ಸ್ಪೆಸಿಫೈ ನಂಬರ್ ಮಾತ್ರನಾ? ಅಂದ್ರೆ ನಾವೇನಾದ್ರೂ ಇದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು, ರಿಸರ್ಚ್ ಮಾಡ್ತಿದೀವಿ ಅಂತಂದ್ರೆ ನಮ್ಗೆ ಯಾವ ರೀತಿ ಒಂದು ಆನ್ಸರ್ ಸಿಗತ್ತೆ. ಮೀನ್ ವೈಲ್ ನಾವು ಸ್ಥಳೀಕರಣ, ಲೋಕಲೈಸೇಷನ್ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೋಬೇಕು ಅಂತಂದ್ರೆ ಇವರ ಒಂದು ಕಂಪ್ನಿನ ಅವರು ಕ್ರಿಯೇಟ್ ಮಾಡಿಕೊಂಡು ಒಂದು ಲೂಪ್ ಹೋಲ್ಸ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳ್ತು ಅಂತಂದ್ರೆ ಸರ್ಕಾರ ಹತ್ರ ಯಾವುದೇ ರೀತಿ ಸಬ್ಸಿಡಿನ ತಗೊಳ್ಳೇಬಾರ್ದು, ಹಾಗೆ ಬ್ರೀಡಿಂಗ್ ಸಹ ಮಾಡ್ಕೊಳ್ಬಾರ್ದು, ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅನ್ನೋ ಒಂದು ಡೆಫಿನಿಷನ್ಗೆ ಬಂದ್ರು. ಹಾಗೇನೆ ಮ್ಯಾನುಫ್ಯಾಕ್ಚರರ್ಸ್, ರೆಗ್ಯುಲೇಟರ್ಸ್, ಆಡಿಟರ್ಸ್ ಆರ್ ಲುಕಿಂಗ್ ಫಾರ್ ಲೋಕಲೈಸೇಷನ್. ಅಂದ್ರೆ ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಹೆಣಗಾಡ್ತಿದ್ದಾರೆ ಅಂತ ಹೇಳ್ಬೋದು. ಇದನ್ನ ದೇಶೀಯವಾಗಿ ಪಡೆದಂತ ಘಟಕಗಳ ಬಗ್ಗೆ ನಾವು ಹೇಳ್ಬೇಕು ಅಂತಂದ್ರೆ ಈ ಒಂದು ಘಟಕಗಳ ಮೌಲ್ಯ ಯಾವ ರೀತಿ ಇರುತ್ತೆ, ಈಗ ವಾಹನದ ಹಿಂದಿನ ಕಾರ್ಖಾನೆ ವೆಚ್ಚ ಯಾವ ರೀತಿ ಇರುತ್ತೆ, ಪ್ರತಿ ಪಕ್ಷನೂ ಕೂಡ ಈ ಒಂದು ವಿಭಿನ್ನ ಉತ್ತರವನ್ನ ಯಾವ ರೀತಿ ತೋರಿಸುತ್ತೆ. ಇನ್ನು ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು ಅಂತಂದ್ರೆ ಇದರ ಒಂದು ವೇ ಆಫ್ ಎಕ್ಸ್ಪ್ಲನೇಷನ್ ಯಾವ ರೀತಿ ಇರುತ್ತೆ. ಈ ಕನ್ಫ್ಯೂಷನ್ ಏನಿದೆ ಕೆಲವು ತಯಾರಕರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅವರ ಒಂದು ಸ್ಟ್ರಿಕ್ಟ್ ಗೈಡ್ಲೈನ್ಸ್ ಅನ್ನ ಬ್ರೇಕ್ ಮಾಡುವಂತ ಆಪರ್ಚುನಿಟಿನ ಕೊಡ್ತಿದೆ. ಅಂದ್ರೆ ಕಂಪನಿಗಳು ಆಮದು ಮಾಡಿರುವಂತಹ ಭಾಗಗಳಾದ ಮೋಟರ್ಗಳು ಮತ್ತೆ ಬ್ಯಾಟರಿಗಳನ್ನ ಮೇಡ್ ಇನ್ ಇಂಡಿಯಾ ಅಂತ ಲೇಬಲ್ ಮಾಡ್ಕೊಳ್ತಿದೆ. ಹಾಗೇನೆ ಚಾರ್ಜರ್ಸ್ ಮತ್ತೆ ಸಾಫ್ಟ್ವೇರ್ ನ ಸಪರೇಟ್ ಆಗಿ ಬಿಲ್ ಮಾಡ್ತಿದ್ದಾರೆ, ಲೋಕಲೈಸೇಷನ್ ಪರ್ಸೆಂಟೇಜ್ ನ ಇನ್ಕ್ರೀಸ್ ಮಾಡೋದಕ್ಕೆ, ಅಂದ್ರೆ ಜಾಸ್ತಿ ಮಾಡೋದಕ್ಕೆ. ಬೇರೆಯವರೆಲ್ಲರೂ ಕೂಡ ಕಂಪ್ಲೇಂಟ್ಸ್ ಅನ್ನ ಡಿಲೇ ಮಾಡಿದ್ರು ಅಂತ ಹೇಳ್ಬೋದು. ಅಂದ್ರೆ ಸಬ್ಸಿಡಿಗಳನ್ನ ಕ್ಲೈಮ್ ಮಾಡಬೇಕಾದ್ರೆ ರಿಪೀಟೆಡ್ಲಿ ದೇ ಆಸ್ಕ್ಡ್ ಫಾರ್ ಎಕ್ಸ್ಟೆನ್ಷನ್ಸ್. ಆಟೋಮೇಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ARAI ನಡೆಸಿದಂತಹ ಒಂದು ಆಡಿಟ್ ರಿವೀಲ್ ಮಾಡಿದ್ ಏನ್ ಗೊತ್ತಾ, ಈ ವೈಡ್ ಸ್ಪ್ರೆಡ್ ವೈಲೇಷನ್ ಜಾಸ್ತಿ ಆಗ್ತಿದೆ. ಇದು ಕೇವಲ ಪೇಪರ್ಸ್ ವರ್ಕ್ ಲೆಕ್ಕಾಚಾರ ಮಾತ್ರ ಅಲ್ಲ, ಮ್ಯಾನುಫ್ಯಾಕ್ಚರರ್ಸ್ ಮತ್ತೆ ರೆಗ್ಯುಲೇಟರ್ಸ್ ಮಧ್ಯೆ ಇರುವಂತಹ ಒಂದು ಟ್ರಸ್ಟ್, ನಂಬಿಕೆ ಏನಿರುತ್ತೆ ಅದರ ಒಂದು ಸಿಸ್ಟಮೆಟಿಕ್ ಫೇಲ್ಯೂರ್ ಅಂತ ಹೇಳ್ಬೋದು. ವಿಸಲ್ ಬ್ಲೋವರ್ಸ್ ಈ ಒಂದು ಇಶ್ಯೂನ, ಕಂಪನಿಯಲ್ಲಿ ನಡೆಯುತ್ತಿರುವಂತಹ ಈ ಸಮಸ್ಯೆನ ಎಕ್ಸ್ಪೋಸ್ ಮಾಡ್ತು. ಈಗ ಘಟಕಗಳ ಮೂಲ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ತಪ್ಪಾಗಿ ವರದಿ ಮಾಡುವಂತಹ ಹಲವಾರು ಇವಿ ಮ್ಯಾನುಫ್ಯಾಕ್ಚರರ್ಸ್ ಸಿಸ್ಟಮ್ ಅನ್ನ ನಾವು ಗೇಮಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ಇಮೇಲ್ಗಳು ಸಹ ತುಂಬಾ ಆರೋಪವನ್ನ ತೋರಿಸ್ತಿತ್ತು. ಈಗ ಭಾರಿ ಕೈಗಾರಿಕೆಗಳ ಸಚಿವಾಲಯದ ಬಗ್ಗೆ ಹೇಳಬೇಕು ಅಂತಂದ್ರೆ 1,100 ಕೋಟಿ ಸಬ್ಸಿಡಿಗಳು ವಿರಾಮಗೊಳಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ತಯಾರಕರು, ಚಾರ್ಟೆಡ್ ಅಕೌಂಟೆಂಟ್ಗಳು ಪರಿಶೀಲಿಸಿದ ಮೇಲೆ ಏನಂತ ಬರ್ತಿದೆ ಗೊತ್ತಾ, ಈ ಎಲ್ಲಾ ಪ್ರಮಾಣ ಪತ್ರಗಳು ಇಮಿಡಿಯೇಟ್ ಆಗಿ ನೀವು ಕೊಡ್ಲೇಬೇಕು ಅಂತ ಒತ್ತಾಯ ಮಾಡಿದ್ದಾರೆ. If some companies like Greaves Electric Mobility clear their names and resume receiving subsidies, ಹಾಗೇನೆ ಹೀರೋ ಎಲೆಕ್ಟ್ರಿಕ್ ಮತ್ತೆ ಒಕಿನಾವಾ ಸೇರಿದಂತೆ ಇನ್ನು ಕೆಲವು ಕಂಪನಿಗಳು ಈ ಒಂದು ಇನ್ವೆಸ್ಟಿಗೇಷನ್ ನ ಕೇಂದ್ರ ಬಿಂದು ಆಯ್ತು ಅಂತ ಹೇಳ್ಬೋದು. ಇನ್ನು 2023ರ ವರ್ಷದ ಮಧ್ಯದಲ್ಲಿ ನಾವು ನೋಡಿದಾಗ ಈ ಒಂದು ಲೋಕಲೈಸೇಷನ್ ಏನಿದೆ ಇದರ ಒಂದು ಅಗತ್ಯವನ್ನ ಪೂರೈಸಲೇಬೇಕು ಅಂತ ನೋಡಿದಾಗ ಇದರ ಒಂದು ಫೇಲ್ಯೂರ್ನ ನಾವು ಇಲ್ಲಿ ನೋಡ್ಬೋದು. ಅಂದ್ರೆ 7 ಇವಿ ತಯಾರಕರಿಂದ, ಅಂದ್ರೆ 7 ಇವಿ ಮ್ಯಾನುಫ್ಯಾಕ್ಚರರ್ಸ್ ಇಂದ 469 ಕೋಟಿ ವಸೂಲಿ ಮಾಡಬೇಕು ಅಂತ ಸರ್ಕಾರ ಪ್ರಯತ್ನ ಮಾಡ್ತಿದೆ. ಇದು ರೀಸೆಂಟ್ ಅಟ್ಯಾಕ್ ಅಂತ ಹೇಳ್ಬೋದು. ಅಂದ್ರೆ ಫೇಮ್ 2 ಸುತ್ತಲೂ ನಡೀತಿರುವಂತಹ ಈ ಒಂದು ವಿವಾದ ಏನಿದೆ ಇದು ಕೇವಲ ರೀಸೆಂಟ್ ಅಪ್ಡೇಟ್ ಅಷ್ಟೇ. ಅಂದ್ರೆ ವರ್ಷಗಳಲ್ಲಿ ಇದರ ಯೋಜನೆಯನ್ನು ನಾವು ನೋಡಿದಾಗ ಇವರು ತುಂಬಾ ದುರುಪಯೋಗ ಮಾಡ್ಕೊಂಡಿದ್ದಾರೆ. ತುಂಬಾ ಡಿಲೇ ಆಗಿರುವಂತಹ ಲೆಕ್ಕ ಪರಿಶೋಧನೆ ಹಾಗೆ ನೀತಿ ಗೊಂದಲದ ಆರೋಪಗಳು ಅಂತಾನೂ ಕೂಡ ಹೇಳ್ಬೋದು. ಹಾಗೇನೆ ವಿಶಲ್ ಬ್ಲೋವರ್ ಈ ಒಂದು ಕಂಪ್ಲೇಂಟ್ಸ್ ಗಳು ಏನಿದೆ ಇದು ಕೆಲವು ವರ್ಷಗಳಿಂದ ಹೊಗೆ ಆಡ್ತಿದ್ದಂತಹ, ಅಂದ್ರೆ ಆಲ್ರೆಡಿ ಈ ಇನ್ವೆಸ್ಟಿಗೇಷನ್
ಡೈರೆಕ್ಷನ್ ಅಲ್ಲಿ ಈ ಕಂಪ್ನೀಸ್ ನ ಅಟ್ಯಾಕ್ ಮಾಡ್ತಿದ್ದಾರೆ. ಇವರು ಉರಿತಿರುವಂತಹ ಬೆಂಕಿಗೆ ಇದು ತುಪ್ಪನ ಸುರಿದ್ರು ಅಂತ ಹೇಳ್ಬೋದು. ಫೇಮ್ 2 ನ ದ ಆಂಬಿಷನ್ಸ್ ಆರ್ ವೆರಿ ಕ್ಲಿಯರ್. 1 ಮಿಲಿಯನ್ ದ್ವಿಚಕ್ರ ವಾಹನಗಳು 5 ಲಕ್ಷ, ದ್ವಿಚಕ್ರ ವಾಹನಗಳು 55,000, 4 ಚಕ್ರ ವಾಹನಗಳು ಮತ್ತು 7,090 ಎಲೆಕ್ಟ್ರಿಕ್ ಬಸ್ಗಳನ್ನ ಅಳವಡಿಸಿಕೊಂಡಿದ್ದಾರೆ. ಹಾಗೆಯೇ ಇವೆಲ್ಲವೂ ಕೂಡ ಲೋಕಲೈಸೇಷನ್ ಉತ್ಪಾದನೆಯನ್ನ ಉತ್ತೇಜನೆ ಮಾಡ್ತಿದೆ ಅಂತಾನೂ ಹೇಳ್ತಾ ಇದ್ದಾರೆ. ಇದೆಲ್ಲನೂ ಕೂಡ ಸ್ವಲ್ಪ ಸಮಯದವರೆಗೆ ಅಷ್ಟೇ ಕೆಲಸ ಮಾಡ್ತಿದೆ. ಅಂದ್ರೆ ಲ್ಯಾಕ್ ಆಫ್ ಕ್ಲಿಯರ್ ರೂಲ್ಸ್ ಅಬೌಟ್ ಲೋಕಲೈಸೇಷನ್ ಅಂಡರ್ಮೈನ್ ದ ಸಕ್ಸಸ್ ಅಂತಾನೂ ಹೇಳ್ಬೋದು. ದ ಲೋಕಲೈಸೇಷನ್ ಆರ್ಡರ್, ಡೊಮೆಸ್ಟಿಕ್ ಸಪ್ಲೈ ಚೈನ್ಸ್ ಅಂದ್ರೆ ಆ ಕಂಪನಿ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಅಫಿಷಿಯಲ್ ಆಗಿ ಸಪೋರ್ಟ್ ಬರಲೇಬೇಕಾಗತ್ತೆ. ಇದಲ್ಲದೆ ತಯಾರಕರು, ಮ್ಯಾನುಫ್ಯಾಕ್ಚರರ್ಸ್, ನಿಯಂತ್ರಕರು ಹಾಗೆ ಲೆಕ್ಕ ಪರಿಶೋಧನೆ ಮಾಡೋರೆಲ್ಲರೂ ಸಹ ಈ ಒಂದು ಆದ್ಯತೆ ಯಾವ ರೀತಿ ಇದೆ ಅಂತಾನೂ ಕೂಡ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಫೇಮ್ 2 ಅಂತ್ಯ ಆಗ್ಬೇಕು ಅಂತಂದ್ರೆ ಸರ್ಕಾರ ಈಗಾಗಲೇ ಇದನ್ನ ಬದಲಿಸಬೇಕು ಅಂತ PM E-ಡ್ರೈವ್ ಉಪಕ್ರಮವನ್ನ ಪ್ರಾರಂಭಿಸಿದೆ. ಅಂದ್ರೆ ಫೇಮ್ 2 ಗಿಂತ ಭಿನ್ನವಾಗಿ ನಾವು ನೋಡೋದಾದ್ರೆ PM E-ಡ್ರೈವ್ ಉತ್ಪಾದನೆ ಸಂಯೋಜಿತ ಒಂದು ಪ್ರೋತ್ಸಾಹಗಳಿಗೆ ಹೆಚ್ಚಿನ ಒತ್ತನ್ನ ಕೊಡ್ತಿದೆ. ಹಾಗೆ EV ಉತ್ಪಾದನೆಗಳನ್ನ ಬೆಂಬಲಿಸಬೇಕು, ಸಪೋರ್ಟ್ ಮಾಡಬೇಕು ಅನ್ನೋ ಒಂದು ಮಾರ್ಗಸೂಚನೆನೂ ಕೂಡ ನಾವಿಲ್ಲಿ ನೋಡ್ಬೋದು. ಈ ಎಲ್ಲ ಹೊಸ ನೀತಿಗಳು ಒಂದು ಟ್ರಾನ್ಸ್ಪರೆನ್ಸಿಯನ್ನ ಕ್ರಿಯೇಟ್ ಮಾಡ್ತಿದೆ. ಅಂದ್ರೆ ಫೇಮ್ 2 ನ ಅಪಾಯವನ್ನ ತಪ್ಪಿಸಬೇಕು ಅನ್ನೋ ಒಂದು ಗುರಿನ ಹೊಂದಿದೆ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ನಾವು ನೋಡ್ತಿದೀವಿ ಅಂತಂದ್ರೆ EV ಅಳವಡಿಕೆ ಆಗ್ಲೇಬೇಕು, ಹಾಗೆ ದೃಢವಾದ ಒಂದು ಪರಿಸರ ವ್ಯವಸ್ಥೆ ಏನಿದೆ ಇದನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವರ ಒಂದು ಭರವಸೆ ಆಗಿದೆ. ಬೇಸಿಕಲಿ SFIO ಅಟ್ಯಾಕ್ ಮಾಡಬೇಕು ಅಂತಂದ್ರೆ ವಿಸಿಲ್ ಬ್ಲೋವರ್ ಏನಿದೆ ಇದರ ಒಂದು ಕಂಪ್ಲೇಂಟ್ಸ್ ತುಂಬಾ ವೈಡ್ ರೇಂಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಅಂದ್ರೆ ಫೇಮ್ 2 ಕಾಂಟ್ರವರ್ಸಿ ಇದರ ಒಂದು ಆಳವಾದ ಸಮಸ್ಯೆಗೆ ಲಕ್ಷಣವಾಗಿದೆ. ಲೋಕಲೈಸೇಷನ್, ಸ್ಥಳೀಕರಣ ಭಾರತದ EV ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ಗೆ ಅಡಿಪಾಯವಾಗಬೇಕಿತ್ತು. ಆದರೆ ಇದರ ಸುಷ್ಠತೆಯ ಕೊರತೆ ಏನಿದೆ ಇದರ ಒಂದು ಹೊಣೆಗಾರಿಕೆಗೆ ಕಾರಣವಾಗಿದೆ ಅಂತ ಹೇಳ್ಬೋದು. ನಮ್ಮ ಭಾರತವು PM E-ಡ್ರೈವ್ನೊಂದಿಗೆ ಮುಂದುವರಿಬೇಕು ಅಂತ ಅನ್ಕೊಂಡಿದ್ರೆ ಫೇಮ್ 2 ನಿಂದ ಕೆಲವು ನೀತಿ ಪಾಠಗಳನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕಾಗತ್ತೆ. ಸ್ಪಷ್ಟ ವ್ಯಾಖ್ಯಾನಗಳಿರ್ಬೋದು, ಟ್ರಾನ್ಸ್ಪರೆನ್ಸಿ ಇರ್ಬೋದು, ರಿಯಾಕ್ಷನ್ ಇರ್ಬೋದು, ಈ ಎಲ್ಲ ಪ್ರಕ್ರಿಯೆಗಳಿಗೆ ಯಾವ ರೀತಿಯಾದಂತಹ ದಂಡಗಳು ಬರುತ್ತೆ, ಹಾಗೆ ನೆಗೋಷಿಯಬಲ್ ಅಂತೂ ಖಂಡಿತವಾಗ್ಲೂ ಅಲ್ಲ. EV ಉದ್ಯಮಕ್ಕೆ ಮಾತ್ರ ಅಲ್ಲದೆ ಕ್ಲೈಮೇಟ್ ಚೇಂಜ್ ವಿರುದ್ಧ ಹೋರಾಡ್ತಿದೀವಿ ಅಂತಂದ್ರೆ ಭಾರತದ ದೊಡ್ಡ ಪಾತ್ರ ಏನಿದೆ ಇದರ ಒಂದು ಪಾಲನ್ನ ತಗೊಳ್ಳೇಬೇಕಾಗತ್ತೆ. ಈ ಸಮಯದಲ್ಲಿ ಅವರು ಎಷ್ಟು ಸೀರಿಯಸ್ ಆಗಿ ಇದ್ರ ಬಗ್ಗೆ ಆಕ್ಷನ್ ತಗೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಮೂರನೇ ಸ್ಟೋರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಡಿಸೆಂಬರ್ 2024ರಲ್ಲಿ ಬೈಡನ್ ಅಡ್ಮಿನಿಸ್ಟ್ರೇಷನ್ ಏನಂತ ಅನೌನ್ಸ್ ಮಾಡ್ತು ಅಂತಂದ್ರೆ ಇದರ ಒಂದು ಸಿಗ್ನಿಫಿಕೆಂಟ್ ಎಕ್ಸ್ಪಾನ್ಷನ್ ಆಫ್ ಚಿಪ್ ಕಂಟ್ರೋಲ್ಸ್. ಈ ಒಂದು ಹೊಸ ರೂಲ್ಸ್ ಗಳನ್ನ ನೋಡ್ತಿದೀವಿ ಅಂತಂದ್ರೆ 24 ವಿಧದ ಸೆಮಿ ಕಂಡಕ್ಟರ್ ಉತ್ಪಾದನೆ ಏನಿದೆ ಅಂದ್ರೆ ಇದರ ಒಂದು ಪ್ರಾಡಕ್ಟ್ ಮೇಲೆ ರಿಸ್ಟ್ರಿಕ್ಷನ್ಸ್ ಗಳು ಒಳಗೊಂಡಿದೆ ಅಂತ ಹೇಳ್ಬೋದು. ಅಂದ್ರೆ AI ಅಪ್ಲಿಕೇಶನ್ಗಳಿಗಾಗಿ ನಿರ್ಣಾಯಕವಾಗಿರುವಂತಹ ಹೈ ಬ್ಯಾಂಡ್ ವಿಡ್ತ್ ಮೆಮೊರಿ ಚಿಪ್ಗಳ ಮೇಲೆ ಹೊಸ ನಿಯಂತ್ರಣಗಳನ್ನ ಗಮನಾರ್ಹವಾಗಿ ತಗೊಂಡು ಬಂದಿದ್ದಾರೆ. ಅಂದ್ರೆ ವ್ಯಾಪಾರ ಮಾಡಬೇಕಾದ್ರೆ 140 ಹೆಚ್ಚಿನ ಚೈನಿ ಘಟಕಗಳು ಸೇರಿಸಿದ್ದಾರೆ ಅಂತ ಹೇಳ್ಬೋದು. ಇವರೆಲ್ಲರೂ ಕೂಡ ಚಿಪ್ಗೆ ಸಂಬಂಧಪಟ್ಟ ಹಾಗೆ ಈ ಸಾಫ್ಟ್ವೇರ್ ಪರಿಕರ ಹಾಗೆ ತಂತ್ರಜ್ಞಾನ ಅಂದ್ರೆ ಟೆಕ್ನಾಲಜಿ ಯಾವ ರೀತಿ ನಾವು ತಗೊಂಡ್ಬರ್ಬೋದು ಅನ್ನೋದನ್ನ ವಿಸ್ತರಣೆ ಮಾಡಿದ್ದಾರೆ. ಈಗ ಸೆಮಿ ಕಂಡಕ್ಟರ್ ಗಳ ಬಗ್ಗೆ ಮಾತಾಡ್ತಿದೀವಿ ಅಂತಂದ್ರೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ನ ಅದು ಹೊಂದಿದೆ ಅಂದ್ರೆ ನಾನಿವಾಗ ನಿಮ್ಗೆ ಒಂದು ಸ್ಟೋರಿ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಿಮ್ಮ ಮೈಕ್ರೋವೇವ್ ನಿಂದ ಸುಧಾರಿತ ಮಿಲಿಟರಿ ವ್ಯವಸ್ಥೆಗಳಿಗೆ ಹೋಗ್ಬೇಕಾದ್ರೂ ಕೂಡ ಈ ಚಿಕ್ಕ ಚಿಪ್ಗಳು ನಿಜವಾಗ್ಲೂ ಅತ್ಯಗತ್ಯ. ಅಂದ್ರೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿರುವಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, 5G ನೆಟ್ವರ್ಕ್ ಮತ್ತೆ ಅಡ್ವಾನ್ಸ್ ವೆಪನ್ಸ್ ಯಾವ್ದೆಲ್ಲ ಇದೆ ಇದನ್ನ ಯಾವ ರೀತಿ ತಗೊಂಡ್ ಬರ್ಬೋದು ಅಂತ ನೋಡ್ತಿದ್ರು. ಅಂದ್ರೆ ಈ ಒಂದು ಟೆಕ್ನಾಲಜಿಯಲ್ಲಿ ಅವರ ಪಾತ್ರ ನಿಜವಾಗ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. 2022ರ ಹೊತ್ತಿಗೆ ಏನಾಯ್ತು ಗೊತ್ತಾ, ಜಾಗತಿಕ ಅರೆವಾಹಕ ಮಾರುಕಟ್ಟೆನ ನಾವು ನೋಡೋದಾದ್ರೆ ಸುಮಾರು 23% ಮಾರಾಟದಲ್ಲಿ ಮೆಮೊರಿ ಚಿಪ್ಗಳಿಂದ ಪ್ರಾಬಲ್ಯ ಹೊಂದಿತ್ತು. ಹಾಗೆ ಮಿಕ್ಕಿದೆಲ್ಲನೂ ಕೂಡ ನಾವು ನೋಡ್ತಿದೀವಿ ಅಂತಂದ್ರೆ ವಿವಿಧ ರೀತಿಯಲ್ಲಿರುವಂತಹ ಪ್ರೊಸೆಸರ್ಗಳು ಹಾಗೆ ವಿಶೇಷ ಚಿಪ್ಗಳ ನಡುವೆ ಡಿವೈಡ್ ಆಗಿತ್ತು ಅಂತ ಹೇಳ್ಬೋದು. ದ US ಪಾಲಿಸಿ ಶಿಫ್ಟ್ ಹ್ಯಾಸ್ ಬಿನ್ ಡ್ರಾಮ್ಯಾಟಿಕ್ ಅಂತ ಹೇಳ್ಬೋದು. ಅಂದ್ರೆ ಜೋ ಬೈಡನ್ ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ ಈ ಒಂದು ಓಲ್ಡ್ ಅಪ್ರೋಚ್ ಆಫ್ ಸ್ಟೇಯಿಂಗ್ ಅಂದ್ರೆ ಅ ಕಪಲ್ ಆಫ್ ಜನರೇಷನ್ಸ್ ಅಹೆಡ್ ಈ ಒಂದು ಕಾಂಪಿಟೇಟರ್ಸ್ ಇಂದ ದೂರ ಇರಬೇಕು. ಬೇಸಿಕಲಿ ಇವರ ಮೋಟೋ ಏನಾಗಿತ್ತು ಅಂತಂದ್ರೆ ಫಂಡಮೆಂಟಲ್ ಶಿಫ್ಟ್ ಸ್ಟ್ರಾಟಜಿಯಿಂದ US ಮಾರ್ಕೆಟ್ ಚೈನಾಗಿಂತ ಮುಂದೆ ಇರಬೇಕು, ಹಾಗೆ ಚೈನಾ ಈ ಎಲ್ಲಾ ಮಾರ್ಕೆಟ್ ಸ್ಟ್ರಾಟಜಿಯಲ್ಲಿ ಹಿಂದುಳಿಬೇಕು ಅನ್ನೋದು. ಈ ಸೆಮಿ ಕಂಡಕ್ಟರ್ ವಾರ್ ಏನಿದೆ ಇದು ರಿಯಲಿ ಅ ವಿಂಡೋ ಇಂಟು ಅ ಮಚ್ ಡೀಪರ್ ಜಿಯೋಪಾಲಿಟಿಕಲ್ ರೈವಲ್ರಿ ಅಂತ ಹೇಳ್ಬೋದು. ಅಂದ್ರೆ ಕ್ಸಿ ಜಿನ್ಪಿಂಗ್ ಏನಿದ್ದಾರೆ ಈ ಒಂದು ಚೈನಾದ ಪ್ರೆಸಿಡೆಂಟ್ ಆಗಿರುವಂತವರು ಅಗ್ರೆಸಿವ್ಲಿ ಒಂದು ಟೆಕ್ನಾಲಜಿನ ಯಾವ ರೀತಿ ಮುಂದೆ ಗಳಿಸಬೇಕು ಅನ್ನೋದ್ರ ಬಗ್ಗೆ ತುಂಬಾ ವಾರ್ ಮಾಡ್ತಿದ್ದಾರೆ. ಈ ಒಂದು ಯುದ್ಧ ಕೇವಲ ಸೆಮಿ ಕಂಡಕ್ಟರ್ಸ್ ಬಗ್ಗೆ ಮಾತ್ರ ಅಲ್ಲ, ಆರ್ಥಿಕ ಅಭಿವೃದ್ಧಿ ಬಗ್ಗೆ ಅಂತಾನೂ ಕೂಡ ಹೇಳ್ಬೋದು. ಇದು ಬೀಜಿಂಗ್ ತನ್ನ ಮಿಲಿಟರಿ ಸಿವಿಲ್ ಫ್ಯೂಷನ್ ನೀತಿಯನ್ನ ಕರೆಯೋದ್ರ ಮೂಲಕ ಚೀನಾದ ಮಿಲಿಟರಿ ಆಧುನಿಕತೆ ನೇರವಾಗಿ
ಆಗಿ ಸಂಬಂಧಪಟ್ಟಿದೆ. ಅಂದ್ರೆ ಚೀನಿ ಕಂಪನಿಗಳು ಮಿಲಿಟರಿಯೊಂದಿಗೆ ತಮ್ಮ ತಂತ್ರಜ್ಞಾನವನ್ನ ಯಾವ ರೀತಿ ಹಂಚಿಕೊಳ್ಬೇಕು ಅನ್ನೋ ಅಗತ್ಯನೂ ಕೂಡ ಇದೆ. ಲೆಟ್ಸ್ ಬ್ರೇಕ್ ದಿ ಕರೆಂಟ್ ರೆಸ್ಟ್ರಿಕ್ಷನ್ಸ್. US 3 ಅಂಶಗಳಿದ್ದ ಈ ಒಂದು ವಿಧಾನವನ್ನ ರಚಿಸಿದೆ. ಮೊದಲನೇದಾಗಿ ಅವರು ಚೈನಾಗೆ ಸುಧಾರಿತ ಚಿಪ್ಸ್ ಮತ್ತೆ ಚಿಪ್ ತಯಾರಿಕೆಯ ಉಪಕರಣಗಳೆಲ್ಲ ಏನಿರುತ್ತೆ ಅದರ ಒಂದು ರಫ್ತುಗಳನ್ನ ಅಂದ್ರೆ ಎಕ್ಸ್ಪೋರ್ಟ್ ಅನ್ನ ನಿಷೇಧ ಮಾಡಿದ್ರು. ಎರಡನೇದಾಗಿ ಅವರು ಚೈನೀಸ್ ಚಿಪ್ ಅಭಿವೃದ್ಧಿಯನ್ನ ಸಪೋರ್ಟ್ ಮಾಡೋದ್ರಿಂದ ಅಮೆರಿಕನ್ ಕಂಪನಿಗಳು ಮತ್ತೆ ಸಿಟಿಸನ್ಸ್ ಕೂಡ ಈ ಒಂದು ರಿಸ್ಟ್ರಿಕ್ಷನ್ಸ್ಗೆ ಇನ್ವಾಲ್ವ್ ಆಗಿದ್ದಾರೆ. ಹಾಗೆ ಮೂರನೇದಾಗಿ ಜಪಾನ್ ಮತ್ತೆ ನೆದರ್ಲ್ಯಾಂಡ್ಸ್ ಅಂತ ದೇಶಗಳಿಗೆ ಈ ಒಂದು ಸ್ಯಾಂಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗಿ ಅಂತಾನೂ ಕೂಡ ಹೇಳಿದ್ದಾರೆ. ಆದ್ರೆ ಇಲ್ಲಿ ತುಂಬಾ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಈಗ ಈ ಎಲ್ಲಾ ನಿಯಂತ್ರಣಗಳು ಒಂದು ಉದ್ದೇಶನ ಇಟ್ಕೊಂಡು ಕೆಲಸ ಮಾಡ್ತಿರ್ಬೋದು. ಆದ್ರೆ ಚೈನೀ ಕಂಪನಿಗಳು ತಮ್ಮ ಸುತ್ತಮುತ್ತಲು ಸೃಜನಶೀಲ ಮಾರ್ಗಗಳನ್ನ ಯಾವ ರೀತಿ ಇರಬೇಕು ಅಂತ ಕಂಡುಕೊಂಡಿದೆ. ಅವರು ತಯಾರಿಸುವಂತ ಯಾವುದೇ ಉಪಕರಣಗಳಾಗಿರ್ಬೋದು ಅವರು ಅದನ್ನ ಸಂಗ್ರಹಿಸ್ತಾರೆ. ಈಗ ಶೆಲ್ ಕಂಪನಿಗಳ ನೆಟ್ವರ್ಕ್ ಅನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಅದು ಮುಖ್ಯವಾಗಿ ಪರ್ಯಾಯ ಅಂದ್ರೆ ಆಲ್ಟರ್ನೇಟಿವ್ ತಂತ್ರಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ. ಹುವಾವಿನ ಇತ್ತೀಚಿನ ಮೇಟ್ 60 ಪ್ರೋ ಸ್ಮಾರ್ಟ್ ಫೋನ್ ದೇಶೀಯವಾಗಿ ನೋಡ್ತಿದೀವಿ ಅಂತಂದ್ರೆ ಇದನ್ನ ಉತ್ಪಾದಿಸಲಾದ 7 ನ್ಯಾನೋಮೀಟರ್ ಚಿಪ್ ಅನ್ನ ಒಳಗೊಂಡಿತ್ತು. ಅಂದ್ರೆ ವಾಷಿಂಗ್ಟನ್ ನಲ್ಲಿ ಅನೇಕರನ್ನ ಆಘಾತಗೊಳಿಸಿದೆ ಅಂತ ಹೇಳ್ಬೋದು. ಅಂದ್ರೆ ಕರೆಂಟ್ ರಿಸ್ಟ್ರಿಕ್ಷನ್ಸ್ ಅಲ್ಲಿ ಇದು ಒಳಗೊಂಡಿಲ್ಲ ಅಂತ ಪ್ರತಿಯೊಬ್ರು ಅನ್ಕೊಂಡಿದ್ರು. ಅವರ ಒಂದು ಕಟಿಂಗ್ ಎಡ್ಜ್ ಚಿಪ್ ಮೇಕರ್ SMIC ಹಾಗೆ ಗ್ಲೋಬಲ್ ಇಂದ ನಾವು ನೋಡ್ತಿದೀವಿ ಅಂತಂದ್ರೆ ಇವರ ಒಂದು ಎಫಿಷಿಯಂಟ್ ಲೀಡರ್ಸ್ 7nm ಚಿಪ್ ಗಳನ್ನ ಉತ್ಪಾದನೆ ಮಾಡಬಹುದು. ಆದ್ರೆ ಚೈನಾ ಪ್ರಬುದ್ಧ ನೋಡ್ ಚಿಪ್ ಗಳಲ್ಲಿ ಗಮನಾರ್ಹ ಪ್ರಗತಿಯನ್ನ ಸಾಧಿಸಿದೆ. ಅಂದ್ರೆ ಗ್ಲೋಬಲ್ ಪ್ರಾಡಕ್ಟ್ ಸಾಮರ್ಥ್ಯದ ಬಗ್ಗೆ ನಾವು ಮಾತಾಡ್ತಿದೀವಿ ಅಂತಂದ್ರೆ ಇದರ ಪಾಲು 2015ರಲ್ಲಿ 17% ರಿಂದ 2023ರಲ್ಲಿ 31%ಗೆ ಏರಿದೆ. ಅಂದ್ರೆ 2027ರ ವೇಳೆಗೆ ನಾವು ನೋಡ್ಬೇಕು ಅಂತಂದ್ರೆ 39% ಅನ್ನ ತಲುಪಬಹುದು ಅಂತ ಎಲ್ಲರೂ ಕೂಡ ಹೇಳ್ತಿದ್ದಾರೆ. ಚೈನಾ ಇವತ್ತು ಎಲ್ಲಿ ನಿಂತ್ಕೊಂಡಿದೆ? ಈ ಎಲ್ಲಾ ರಿಸ್ಟ್ರಿಕ್ಷನ್ಸ್ ಗಳ ಹೊರತಾಗಿಯೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಅವರೊಂದು ಸ್ಟಡಿ ಪ್ರೋಗ್ರೆಸ್ ಅನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಅವರು ಅನೇಕ ಸೆಮಿ ಕಂಡಕ್ಟರ್ ಟೆಕ್ನಾಲಜಿಗಳಿಗೆ ದೇಶೀಯ ಪರ್ಯಾಯಗಳನ್ನ ಅಭಿವೃದ್ಧಿ ಪಡಿಸಿದ್ದಾರೆ. ಎಲೆಕ್ಟ್ರಿಕ್ ವೆಹಿಕಲ್ ಚಿಪ್ ಗಳಂತಹ ಕ್ಷೇತ್ರಗಳಲ್ಲಂತೂ ಇವರೊಂದು ಕೈ ಮುಂದಿದ್ದಾರೆ ಅಂತ ಹೇಳ್ಬೋದು. ಬಹುಶಃ US ಅಧಿಕಾರಿಗಳಿಗೆ ಸಂಬಂಧಪಟ್ಟಂತೆ ಅವರೇನಾದ್ರೂ ಪ್ಯಾಕೇಜಿಂಗ್ ವ್ಯವಸ್ಥೆನ ನೋಡ್ಬೇಕಾದ್ರೆ ಈ ಒಂದು ಟೆಕ್ನಾಲಜಿ ಏನಿದೆ ಈ ಕ್ಷೇತ್ರಗಳಲ್ಲಿ ಹೊಸತನವನ್ನ ಖಂಡಿತವಾಗ್ಲೂ ತಗೊಂಡ್ ಬರ್ತಾರೆ. ಇನ್ನು ಟ್ರೆಡಿಷನಲ್ ವೇ ಆಫ್ ಪ್ರಾಡಕ್ಟ್ಸ್ ಮೆಥಡ್ ಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಇವರು ಖಂಡಿತವಾಗ್ಲೂ ಸ್ಟೆಪ್ ಬೈ ಸ್ಟೆಪ್ ಜಂಪ್ ಮಾಡಬಹುದು. US ಹಾಕಿರುವಂತಹ ಈ ರಿಸ್ಟ್ರಿಕ್ಷನ್ಸ್ ಏನಿದೆ ಇದು ಖಂಡಿತವಾಗ್ಲೂ ಡೇಂಜರ್ ಝೋನ್ ನಲ್ಲಿ ಇದೆ ಅಂತ ಹೇಳ್ಬೋದು. ಚೈನೀ ಕಂಪನಿಗಳು ಸಹ ಈ ಒಂದು ಅಡೆತಡೆಗಳನ್ನ ರಚಿಸ್ತಿರ್ಬೇಕಾದ್ರೆ ಅವರು ಸಹ ಏನ್ ಮಾಡ್ತಾರೆ ಗೊತ್ತಾ? ಆಕ್ಸಿಲರೇಟೆಡ್ ಚೈನಾಸ್ ಪುಶ್ ಫಾರ್ ಸೆಲ್ಫ್ ರಿಲಯನ್ಸ್ ಕಂಪನಿ ಹಾಗೆ ಚೈನೀ ಮಾರುಕಟ್ಟೆಗೆ US ಕಂಪನಿಗಳ ಪ್ರವೇಶವನ್ನ ಕಡಿಮೆ ಮಾಡತ್ತೆ. ಅಂದ್ರೆ ಒಂದು ಸಿಚುವೇಶನ್ ತಗೊಂಡ್ ಮಾತಾಡ್ಬೇಕು ಅಂತಂದ್ರೆ R&D ಬಡ್ಜೆಟ್ ಗಳನ್ನ ತುಂಬಾ ಕಡಿಮೆ ಮಾಡುತ್ತೆ. ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಈ ಒಂದು ಟೆಕ್ನಾಲಜಿಯನ್ನ ತುಂಬಾ ಆರ್ಟಿಫಿಷಿಯಲ್ ಮಾಡೋ ತರ ಚೈನೀ ಕಂಪನಿಗಳು ಆವಿಷ್ಕಾರ ಮಾಡಬಹುದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಇನ್ನು US ಕಂಪನಿಗಳು ತಮ್ಮ ದೊಡ್ಡ ಮಾರ್ಕೆಟ್ ಗಳ ಆದಾಯ ಏನಿದೆ ಅದನ್ನ ಕಳೆದುಕೊಳ್ತಿದೆ. ಆದ್ರೆ ಚೈನೀ ಕಂಪನಿಗಳ ಸಂಸ್ಥೆ ಈ ಒಂದು ಸ್ವತಂತ್ರ ಸಾಮರ್ಥ್ಯ ಏನಿದೆ ಇದನ್ನ ಡೆವಲಪ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದೆ. ಇನ್ನು ನಾವು ಟೆಕ್ನಾಲಜಿ ಸೆಕ್ಟರ್ ಅಲ್ಲಿ ನೋಡ್ತೀವಿ ಅಂದಾಗ ಗ್ಲೋಬಲ್ ಅಪ್ಡೇಟ್ ಆಗಿರ್ಬೋದು ಹಾಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಪರಿಣಾಮಗಳಾಗಿರ್ಬೋದು ಅದು ಸಹ ಸ್ಟೆಪ್ ಬೈ ಸ್ಟೆಪ್ ಇಂಪ್ಯಾಕ್ಟ್ ಆಗತ್ತೆ. ಚೈನಾ ಮತ್ತೆ US ಮಧ್ಯೆ ಇರುವಂತಹ ಈ ಸಮಸ್ಯೆಯಲ್ಲಿ ಭಾರತ ಹೊಸ ಪ್ಲೇಯರ್ ಆಗಿ ಬರ್ತಿದೆ ಅಂತ ಹೇಳ್ಬೋದು. ಅಸ್ಸಾಂನ ಮೋರಿಗಾವ್ನಲ್ಲಿ ಟಾಟಾದ 27,000 ಕೋಟಿ ವೆಚ್ಚದ ಈ ಸೆಮಿ ಕಂಡಕ್ಟರ್ ಸ್ಥಾವರ ಏನಿದೆ ಇದು ಇತ್ತೀಚಿನ ಘೋಷಣೆಯಲ್ಲಿ ಚಿಪ್ ತಯಾರಿಕೆಯಲ್ಲಿ ದೇಶದ ಮೊದಲ ಪ್ರಮುಖ ಪ್ರದೇಶ ಅಂತ ಗುರುತಿಸಿಕೊಂಡಿದೆ. ಟಾಟಾ ಎಲೆಕ್ಟ್ರಾನಿಕ್ಸ್ ಭಾರತದ ಮೊದಲ ಫ್ಯಾಬ್ ಆಗಿದೆ ಅಂತ ಹೇಳ್ಬೋದು. ಗುಜರಾತ್ನ ದೋಲೆದಾರ್ದಲ್ಲಿ ನಿರ್ಮಿಸುತ್ತಿದ್ದು ಒಟ್ಟು 91,000 ಕೋಟಿ ಗಮನಾರ್ಹ ಸಂಗತಿಯಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಭಾರತ ಈಗಾಗಲೇ ಗ್ಲೋಬಲ್ ಚಿಪ್ ವಿನ್ಯಾಸದಲ್ಲಿ ಕಾರ್ಯಪಡೆಯನ್ನ ತಗೊಂಡಿದೆ. ಸುಮಾರು 25% ಅನ್ನ ಹೊಂದಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇದು ಉದ್ಯಮದ ಕೆಲವು ಸೆಕ್ಟರ್ಗಳಲ್ಲಿ ಅವರಿಗೆ ಒಂದು ಹೊಸ ಪ್ರಯೋಜನವನ್ನ ಕೊಡ್ತಿದೆ. ಇನ್ನು ಟಾಟಾ, CG ಪವರ್, HCL ಟೆಕ್ನಾಲಜೀಸ್, ಕೆನ್ಸ್ ಮತ್ತು ಇತರ ಕಂಪನಿಗಳ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಹೆಚ್ಚಿನ ಇನ್ವೆಸ್ಟ್ ಮಾಡ್ತಿದೆ. ಇವತ್ತಿನ ಟಿಡ್ಬಿಟ್ಸ್ ಲಿಸ್ಟ್ ಮಾಡಿದಂತಹ ಕಂಪನಿಗಳು ಪೇ ಮಾಡಿದಂತಹ ಕಾರ್ಪೊರೇಟ್ ತೆರಿಗೆ ಏನಿದೆ ಟ್ಯಾಕ್ಸಸ್ ಏನಿದೆ ಇದು Q2 FY25 ನಲ್ಲಿ 7% ಅಷ್ಟು ಕುಸಿದಿದೆ. ಇದು 7 ತ್ರೈಮಾಸಿಕಗಳಲ್ಲಿ ಮೊದಲ ಕುಸಿತ ಅಂತ ಹೇಳ್ಬೋದು. ಅಂದ್ರೆ ಕಡಿಮೆ ಪರಿಣಾಮಕಾರಿ ಟ್ಯಾಕ್ಸ್ ರೇಟ್ ಜೊತೆಗೆ ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ ಏನಿದೆ ಈ ರಿಸಿಪ್ಟ್ ಗಳನ್ನ ನೋಡಿದಾಗ ಸರ್ಕಾರದ ಗುರಿಗಳಿಗಿಂತ ಹಿಂದುಳಿದಿರುವಂತಹ ಕಾರಣ ಹಣಕಾಸಿನ ಕಾಳಜಿಯನ್ನ ಹೆಚ್ಚಿಸ್ತಾ ಇದೆ.
ನಂಬರ್ 2, ಭಾರತದ ಉತ್ಪಾದನಾ PMI ಏನಿದೆ ಇದು ನವೆಂಬರ್ನಲ್ಲಿ 56.5%ಗೆ ಇಳಿದೋಗಿದೆ. ಅಂದ್ರೆ ಇದು ಹೆಚ್ಚುತ್ತಿರುವ ಇನ್ಪುಟ್ ವೆಚ್ಚಗಳ ನಡುವೆ ನಿಧಾನಗತಿಯ ಬೆಳವಣಿಗೆಯನ್ನ ಪ್ರತಿಬಿಂಬಿಸ್ತಿದೆ ಅಂತ ಹೇಳ್ಬೋದು. ಈಗ ಎಕ್ಸ್ಪೋರ್ಟ್ ಸಿಸ್ಟಮ್ ಬೆಳೀತಿದೆ ಅಂತಂದ್ರೆ ದೇಶೀಯ ಮಾರಾಟವು ಬೇಕಾದಷ್ಟು ಚಾಲೆಂಜಸ್ ಗಳನ್ನ ಫೇಸ್ ಮಾಡಬೇಕಾಗತ್ತೆ. ಬೆಲೆಗಳನ್ನ ಹೆಚ್ಚಿಸಬೇಕು ಅಂತ ತಯಾರಕರು ಅಂದ್ರೆ ಮ್ಯಾನುಫ್ಯಾಕ್ಚರರ್ಸ್ ಯಾರೆಲ್ಲ ಇರ್ತಾರೆ ಅವ್ರನ್ನೂ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ. ನಂಬರ್ 3, US ಚೈನಾದ ಮೇಲೆ ತುಂಬಾ ಟಫ್ ಆಗಿರುವಂತಹ ಚೀಪ್ ರಫ್ತು ಅಂದ್ರೆ ಚೀಪ್ ಆಗಿರುವಂತಹ ಎಕ್ಸ್ಪೋರ್ಟ್ ರಿಸ್ಟ್ರಿಕ್ಷನ್ಸ್ ಗಳನ್ನ ಕೊಟ್ಟಿದೆ. AI ಪ್ರೋಗ್ರೆಸ್ ನ ಕಮ್ಮಿ ಮಾಡಬೇಕು ಅಂತ 140 ಘಟಕಗಳನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಿದೆ. ಅಂದ್ರೆ ಈ ನಿಯಮಗಳನ್ನ ನಾವು ನೋಡ್ತಿದೀವಿ ಅಂತಂದ್ರೆ ಗ್ಲೋಬಲ್ ಆಗಿ US ಒಂದು ಕಂಟ್ರೋಲ್ ಅನ್ನ ತಗೊಂಡಿದೆ. ಈಗ ಸೆಮಿ ಕಂಡಕ್ಟರ್ ಪೂರೈಕೆ ಸರಪಳಿಗಳನ್ನ ನಾವು ನೋಡಿದಾಗ ಅಂದ್ರೆ ಇದರ ಒಂದು ಚೈನ್ ಸಿಸ್ಟಮ್ ನ ನೋಡಿದಾಗ ಪ್ರಮುಖವಾಗಿ ತಯಾರಕರ ಮೇಲೆ ಪರಿಣಾಮ ಬೀಳತ್ತೆ ಅಂತ ಹೇಳ್ಬೋದು. ನಂಬರ್ 4, ಸ್ವಿಗ್ಗಿಯ 10 ನಿಮಿಷಗಳ ವಿತರಣೆ ಸೇವೆ ಈಗ ಸಣ್ಣ ಪಟ್ಟಣಗಳಲ್ಲಿ ಸೇರಿದಂತೆ 400ಕ್ಕೂ ಹೆಚ್ಚು ನಗರಗಳಲ್ಲಿ ಕಾರ್ಯನ ಮಾಡ್ತಿದೆ. ಅಂದ್ರೆ ಈ ಒಂದು ವಿಸ್ತರಣೆ ಏನಿಲ್ಲ ಅಂತಂದ್ರೂ ಆಪ್ಟಿಮೈಸ್ಡ್ ಡಾರ್ಕ್ ಸ್ಟೋರ್ಗಳಲ್ಲಿ ನಿಯಂತ್ರಿಸ್ತಿದೆ ಅಂತ ಹೇಳ್ಬೋದು. ಹಾಗೆಯೇ ಅತಿ ಹೆಚ್ಚಿನ ವೇಗದ ವಿತರಣೆಯಲ್ಲಿ ಸ್ವಿಗ್ಗಿಯ ನಾಯಕತ್ವವನ್ನ ತುಂಬಾ ಸ್ಟ್ರಾಂಗ್ ಮಾಡ್ತಾ ಇದೆ. ಸ್ನೇಹಿತರೆ, ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ನ ಸಂಚಿಕೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಮತ್ತಷ್ಟು ಅಪ್ಡೇಟ್ಸ್ ಹಾಗೂ ವಿಚಾರಗಳೊಂದಿಗೆ ನಾಳೆ ನಿಮಗೆ ಸಿಗ್ತೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ, ಸೈನಿಂಗ್ ಆಫ್. ಸಿ ಯು ಟುಮಾರೋ.